ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಗೌರಿಕಾಯಿ ಪಲ್ಯ ಅಂತ ನಮ್ಮ ಹಾಸನ ಕಡೆ, ಇಲ್ಲಿ ಚೌಳಿಕಾಯಿ ಪಲ್ಯ ಅಂತ ಹೇಳಿ. ನಿಮ್ಮ ಊರ್ ಕಡೆ ಏನು ಹೇಳ್ತಾರ ಅದನ್ನು ಹೇಳಿ. ಸೊ ಗೌರಿಕಾಯಿ ಪಲ್ಯ ಅಥವಾ ಚೌಳಿಕಾಯಿ ಪಲ್ಯ ಮಾಡ್ತಾ ಇದಾರೆ ನಮ್ಮಮ್ಮ. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಸೊ ನೀವು ಮಾಡಕ್ಕೆ ರೆಡಿ ಇದ್ದೀರಾ? ಎಷ್ಟೇ ಆಗಿರುತ್ತೆ? ಚೆನ್ನಾಗಿರುತ್ತೆ. ನಾನು ನಮ್ಮ ಮರಾಠ ಸ್ಟೈಲಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ದೋಸೆಗೆ, ಚಪಾತಿಗೆ, ಹೌದು, ರೊಟ್ಟಿಗೆ. ನೀವೇ ಕೇಳ್ತಾ ಇದ್ರಿ ನಿಮ್ಮ ಮನೇಲಿ ನಾರ್ಮಲ್ ಏನ್ ಮಾಡ್ತೀರಾ. ಸೊ ನಾವು ತುಂಬಾ ಪಲ್ಯ ತಿಂತೀವಿ, ನಿಮಗೆ ಒಂದೊಂದಾಗೆ ಎಲ್ಲ ಪಲ್ಯನೂ ತೋರ್ಸೋಣ ಅಂತ. ಸೊ ಇವತ್ತು ನಾವು ಗೌರಿಕಾಯಿಂದ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮಮ್ಮ, ಗೌರಿಕಾಯಿ ಅಥವಾ ಚೌಳಿಕಾಯಿ ಪಲ್ಯಕ್ಕೆ ಏನೇನ್ ಬೇಕಂತ ಹೇಳ್ತೀರಾ? ಮೇಯ್ನೇ ಗೌರಿಕಾಯಿ. ಫಸ್ಟ್ ಚೌಳಿಕಾಯಿ ತಗೊಂಡಿದ್ದೀನಿ. ಓಕೆ. ಸ್ವಲ್ಪ ಅಜ್ವಾಯಿನು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಧನಿಯಾ, ಉಪ್ಪು, ಸ್ವಲ್ಪ ಕಡಲೆ ಹಿಟ್ಟು ಈ ಕಡೆ ಕೊಡ್ಬಿಟ್ಟ. ಓಕೆ ಗೈಸ್, ಇಲ್ಲಿ ಇಟ್ಬಿಟ್ಟಿದ್ದಾರೆ. ಆಯ್ತಾ? 2 ಸ್ಪೂನ್ ಕಡಲೆ ಹಿಟ್ಟು. 2 ಸ್ಪೂನ್ ಕಡಲೆ ಹಿಟ್ಟಂತೆ. ಓಕೆ. ಸೊ ಫಸ್ಟ್ ಸ್ಟೆಪ್ ಏನು? ಫಸ್ಟ್ ಸ್ಟೆಪ್ಪು ಇದನ್ನ ಸ್ವಲ್ಪ ಹುರ್ಕೊಳ್ಳೋದು. ಓಕೆ. ಅದನ್ನೇ ಸಪ್ರೇಟ್ ಆಗಿ ಹುರ್ಕೋಬೇಕಾ? ಡ್ರೈ ಹುರ್ಕೊಳ್ಳೋದ, ಎಣ್ಣೆ ಹಾಕಿ? ಎಣ್ಣೆ ಹಾಕಿ ಹುರಿಬೋದು. 1 ಸ್ಪೂನು ಡ್ರೈಯು ಹುರ್ಕೋಬಹುದು. ಓಕೆ. ನಮ್ಮಮ್ಮ ಇಲ್ಲಿ ಡ್ರೈ ಹುರಿತಾ ಇದೆ. ಸೊ ಎಷ್ಟೊತ್ತು ಹುರಿಬೇಕಿದು? ಒಂದು 5 ನಿಮಿಷ ಸಾಕು ಹುರಿದ್ರೆ. 5 ಮಿನಿಟ್ಸ್ ಸಾಕು ಗೈಸ್. ಚೌಳಿಕಾಯಿ ಹುರಿಯೋ ತನಕ ನಾವು ರುಬ್ಬೋದೇನು ಅಂತ ಹೇಳ್ತೀನಿ, ಆಯ್ತಾ? ಓಕೆ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, 1 ದೊಡ್ಡ ಗೆಡ್ಡೆ ತಗೊಂಡಿದ್ದೀನಿ. ಹಸಿಮೆಣಸು, ನಾನು ಖಾರ ಇಲ್ಲ ಹಂಗಾಗಿ ಜಾಸ್ತಿ ಹಾಕ್ತಾ ಇದ್ದೀನಿ. ನಿಮ್ಮ ಮನೇಲಿ ಖಾರ ಇದ್ರೆ ನೋಡ್ಕೊಂಡು ಹಾಕಿ, ಜಾಸ್ತಿ ಬೇಡ. ಇದು ಖಾರ ಇಲ್ಲ. ಇದು 3 ಫಸ್ಟ್ ರುಬ್ಕೋಬೇಕು ನೀರಾಕಿ. ಸ್ವಲ್ಪ ನೀರಷ್ಟೇ, ಆಯ್ತಾ? ಜಾಸ್ತಿ ನೀರು ಹಾಕ್ಬಾರ್ದು. ತೆರಿಯಾಗಿ ರುಬ್ಬೇಕು. ಓಕೆ. ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಒಂದು 5 ನಿಮಿಷ. ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ಅಲ್ಲಿ? ಇದು ಇಲ್ಲಿ ಹುರಿಯಕ್ಕೆ ಸೈಡಿಗೆ ಇಡೋಣ. ಇಲ್ಲಿ ಇಟ್ಟಿದ್ದಾರೆ ಬಾಣ್ಲಿ. ಅದು ಸಪರೇಟ್ ಆಗಿ ಹುರಿತಾ ಇದೆ. ಬೇಗ ಆಗೋಗ್ಬಿಡತ್ತಲ್ಲ. ಸೊ ಇವಾಗ ಈ ಬಾಣ್ಲಿ ಹಾಕ್ತಾ ಇದಾರೆ ನಮ್ಮಮ್ಮ. ಒಂದ್ ಸ್ವಲ್ಪ ಎಣ್ಣೆ. ಒಂದ್ ಸ್ವಲ್ಪ ಎಣ್ಣೆ ಹಾಕಿದ ನಂತರ ನೆಕ್ಸ್ಟ್ ಏನ್ ಹಾಕ್ತೀರಾ? ಈರುಳ್ಳಿ? ಇಲ್ಲ. ಇಲ್ವಾ? ಇಲ್ಲ. ಚಮಕ್ ಕೊಟ್ಬಿಟ್ರು ಗೈಸ್. ಏನ್ ಇಟ್ಕೊಂಡಿದ್ದೆ ಅಲ್ಲಿ? ಏನು ಬೇರೆ ಏನ್ ಇಟ್ಕೊಂಡಿದ್ದೆ? ಬೇರೆ ಅಜ್ವೈನ್ ಏನಾದ್ರು ಹಾಕ್ತೀರಾ? ಇದನ್ನ ಹಾಕ್ತೀರಾ ಫಸ್ಟ್? ಓಕೆ. ಮಧ್ಯ ಮಧ್ಯ ಅಲ್ಲಾಡಿಸ್ತಾನೆ ಇರ್ಬೇಕು, ಅಂಟ್ಕೊಂಡ್ಬಿಡಬಾರ್ದು ಮತ್ತದು. ಸೊ ಅಜ್ವೈನ್ ಹಾಕ್ತಾ ಇದ್ದಾರೆ ಸ್ವಲ್ಪ. ಅಂಡ್ ಅದಾದ ನಂತರ ಬರೋದು ನಮ್ಮ ಈರುಳ್ಳಿ. ಇವಾಗ ಬರ್ತಾ ಇದೆ ಈರುಳ್ಳಿ. ನಾನಿಲ್ಲಿ ದೊಡ್ಡದೊಂದು ಈರುಳ್ಳಿ ತಗೊಂಡಿದ್ದೀನಿ. ಓಕೆ. ಘಮ್ ಅಂತ ಇದೆ. ಸೊ ನಮ್ಮ ಈರುಳ್ಳಿ ಆಗಿದೆ ಬ್ರೌನ್. ನೆಕ್ಸ್ಟ್ ಬರ್ತಾ ಇದೆ ಕಡಲೆ ಹಿಟ್ಟು. ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನೇ ಮಾಡ್ತೀನಿ. ಮಾಡು. ಇವಾಗ ನಮ್ಮ ಅಮ್ಮಂಗ್ ಮಾಡಕ್ ಬಿಟ್ಬಿಡೋಣ ಗಂಟಾಗಕ್ಕಿಂತ ಮುಂಚೆ. ಓಕೆ. ಇದನ್ನ ಈಗ ಆಫ್ ಮಾಡೋಣ. ಈಗ ಇಲ್ಲಿ ಏನ್ ಹಾಕ್ತೀರಾ? ಈಗ ರುಬ್ಕೊಂಡಿದ್ನಲ್ಲ ಪೇಸ್ಟಾ? ಸೊ ರುಬ್ಕೊಂಡಿರೋ ಪೇಸ್ಟ್ ಹಾಕಿ ಕಲ್ಸೋಣ. ಘಮ್ 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 ಘಮ ಘಮ ಟೇಸ್ಟ್ ಬರ್ತಾ ಇದೆ ಗೈಸ್. ಉಪ್ಪು ಹಾಕ್ಬೇಕಲ್ಲ? ಉಪ್ಪು ಹಾಕ್ಬೇಕು.
ನೆಕ್ಸ್ಟ್ ಏನ್ ಬರ್ತಾ ಇದೆ? ನೆಕ್ಸ್ಟು ಧನಿಯಾ. ಧನಿಯಾ. 1 ಸ್ಪೂನ್ ಧನಿಯಾ ಇಟ್ಕೊಂಡಿದ್ನಲ್ಲ, ಓಕೆ. ಈಗ ಇದು ಈಗ ನಮ್ ಗೌರಿಕಾಯಿ, ಚೌಳಿಕಾಯಿ. ಉಪ್ಪು. ಉಪ್ಪು ಎಷ್ಟು ಫಾಸ್ಟ್ ಆಗಿ ಆಗ್ತಾ ಇದೆ ಇದು. ನೋಡಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಈಗ 1 ಅರ್ಧ ಗ್ಲಾಸ್ ನೀರಾ? ನೀರು. ಈಗ 1 ಅರ್ಧ ಗ್ಲಾಸ್ ನೀರ್ ಅಂತ ಇದಾರೆ. ಇದ್ರಲ್ಲಿ ಒಂದು ವಾವ್, ತುಂಬಾ ಚಿಕ್ಕದಾಯ್ತು. ಸಾಕು, ಹುರಿದಿರ್ತೀವಲ್ಲ. ಹಾ ಹಾ ಹಾ. ಸೊ ಇವಾಗ ಮುಚ್ಚಿಡೋದು ಒಂದ್ ಸ್ವಲ್ಪ ಹೊತ್ತು. ಇರು, 2 ಹಾಕಿರ್ತೀನಿ ಇದ್ರಲ್ಲಿ. ಹಾ, ಚಿಕ್ಕದ್ರಲ್ಲಿ. ಚಿಕ್ಕದದು. ಹಾ, ಒಂಚೂರ್ ಅರಿಶಿನ. ನೋಡಿ ಹೆಂಗಿದೆ ಇದು. ನೋಡು, ಅರಶಿನ. ಒಂದ್ ಚುಟ್ಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿ. ಇನ್ನೊಂಚೂರು ನೀರ್ ಹಾಕೋಣ. ಹಾಕಿ, ಬಿಕಾಸ್ ಬೇಯ್ಬೇಕಲ್ಲ. ಹಾ, ಬೇಯ್ಬೇಕಲ್ಲ. ಹಾಕಿದೆ. ಇವಾಗ ನಾವ್ ಇದನ್ನ ಮುಚ್ಚಿಡೋಣ. ಓಕೆ, ಬರೋಣ 10 ನಿಮಿಷ ಬಿಟ್ಟಿ. ಸೊ ಇವಾಗ ನೀವು ನೋಡಿದ್ರಿ ನಮ್ಮಮ್ಮ ಎಷ್ಟು ಫಾಸ್ಟ್ ಆಗಿ ಪಲ್ಯ ಮಾಡಿದ್ರು ಅಂತ. ಇವಾಗ ಅಷ್ಟೇ ಫಾಸ್ಟ್ ಆಗಿ ನಮ್ಮಮ್ಮ ಒಂದು ದೋಸೆ ಮಾಡ್ತಾ ಇದ್ದಾರೆ. ಯಾವ ದೋಸೆ ಅಂತ ಹೇಳಿ? ಇದು ತಕ್ಷಣ 10 ನಿಮಿಷದಲ್ಲೇ ಮಾಡೋ ಅಂತ ದೋಸೆ. 10 ಮಿನಿಟ್ಸ್ ಅಲ್ಲೇ ಆಗುವಂತ ದೋಸೆ. ನೆನ್ಸಿಡೋದ್ ಬೇಡ, ಏನೂ ಬೇಡ. ಅರ್ಧ ಗಂಟೆ 6 ಅವರ್ಸ್ ಕಾಯೋದ್ ಬೇಡ. ಟೇಸ್ಟಿ ಆಗುತ್ತೆ. ಮಕ್ಕಳಿಗೆ ಇಷ್ಟ ಪಡೋ ಅಂತ ಒಂದು ಆಲೂಗೆಡ್ಡೆ ದೋಸೆನ ಆಲೂಗಡ್ಡೆ ದೋಸೆ ಬನ್ನಿ. ಎಲ್ಲ ಕೇಳಿರ್ತೀರಾ, ಬನ್ನಿ ಮಾಡೋಣ. ಸೊ ಆಲೂಗಡ್ಡೆ ದೋಸೆಗೆ ಏನೇನ್ ಬೇಕಂತ ಹೇಳಿಮ್ಮ. 1 ಆಲೂಗೆಡ್ಡೆ ತಗೊಂಡಿದ್ದೀನಿ, ಮೀಡಿಯಂ ಸೈಜ್. 1 ಕಪ್ ಪೇಣಿ ರವೆ, ಸಣ್ಣ ರವೆನಾ? ಹಾ. ಇದರಲ್ಲಿ 2 ಸ್ಪೂನ್ ಕಡಲೆ ಹಿಟ್ಟು, 2 ಸ್ಪೂನ್ ಮೈದಾ ಹಿಟ್ಟು, ಸ್ವಲ್ಪ ಸೋಡಾ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಓಕೆ, ಮಾಡೋಣ. ಇದನ್ನೆಲ್ಲ ಈಗ ರುಬ್ಕೋಬೇಕು. ಓಕೆ, ಹಾಕಿ. ಫಸ್ಟ್ ಪೇಣಿ ರವೆ. ಫಸ್ಟ್ ಪೇಣಿ ರವೆ ಹಾಕ್ತಾ ಇದಾರೆ. ಎಲ್ಲ ಒಟ್ಟಿಗೆ ರುಬ್ಕೋತೀರಾ? ಹಾ, ಎಲ್ಲ ಒಟ್ಟಿಗೆ. ಫಸ್ಟ್ ನೀರ್ ಹಾಕ್ಬಾರ್ದು. ಹಾ, ರುಬ್ಬಿಟ್ಟು ಉಪ್ಪು, ಸಾಲ್ಟ್ ಹಾಕ್ತಾ ಇದಾರೆ. ಅಂಡ್ ಚಿಟ್ಕಿ ಸೋಡಾ ಪೌಡರ್. ಇಷ್ಟ ಹಾಕಿ ರುಬ್ಬೇಕು. ಓಕೆ, ರುಬ್ಕೊಂಡು ಬರ್ತೀನಿ. ಈಗ ಒಂದ್ ಸ್ವಲ್ಪ ನೀರ್ ಹಾಕೋಬೇಕಾ? ಹೌದು. ಈ ತರ ಡ್ರೈ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸ್ ಆದ್ಮೇಲೆ ಒಂದ್ ಸ್ವಲ್ಪ ನೀರು. ಎಷ್ಟು? ಸ್ವಲ್ಪನಾ? ಹಾ, ಒಂದ್ ಸ್ವಲ್ಪ. ದೋಸೆ ಹಿಟ್ಟು ಬ್ಯಾಟರ್ ಎಷ್ಟು ಬರುತ್ತೆ ಆ ತರ ಮಾಡ್ಕೋಬೇಕು. ಓಕೆ, ಕರೆಕ್ಟಾಗಿ ರುಬ್ಬಿಲ್ಲ ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಆಲೂಗಡ್ಡೆ ಎಲ್ಲ ರುಬ್ಕೊಳ್ಳಿ. ರುಬ್ಕೋಬೇಕು. ಸೊ ನೋಡಿ ಗೈಸ್, ಬ್ಯಾಟರ್ ಈ ತರ ನೀಟಾಗಿ ಕ್ರೀಮಿಯಾಗಿ ಬರಬೇಕು. ನಮ್ ದೋಸೆ ಬ್ಯಾಟರ್ ತರಾನೇ ಸೇಮ್ ಟು ಸೇಮ್. ಬನ್ನಿ ಇವಾಗ ದೋಸೆ ಹಾಕೋಣ. ಇವಾಗ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀವಿ, ಈ ಚಿಕ್ಕ ಬೌಲಿಗೆ. ಸೊ ಇಷ್ಟು. ಬನ್ನಿ ದೋಸೆ ಹಾಕೋಣ. ತವಾ ಕಾಯಕ್ಕೆ ಇಟ್ಟಿದ್ದೀವಿ ಆಲ್ರೆಡಿ, ಸಣ್ಣ ಮಾಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಉಜ್ಜೋಣ. ಗೈಸ್, ತುಂಬ ಶಕೆ ಇದೆ ಅಂತ ಫ್ಯಾನ್ ಆನ್ ಮಾಡ್ಕೊಂಡಿದ್ದೀನಿ, ಆದರೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ತಾ ಇದೆ. ನಾವು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಶೂಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮಪ್ಪ ಹೋಗಿ ಚಿಕನ್ ತೊಗೊಬಂದರು. ಚಿಕನ್ ಪ್ರೋಟೀನಿಗೆ ಬೇಕೇ ಬೇಕು. ನೀವು ಪ್ರೋಟೀನಿಗೆ ಚಿಕನ್ ತಿನ್ನಲ್ಲ ಅಂದರೆ ಪನ್ನೀರ್ ತಿನ್ನಿ, ಏನಾದರೂ ತಿನ್ನಿ, ಬಟ್ ಪ್ರೋಟೀನ್ ತಿನ್ನಿ. ಸೊ ನಮ್ಮಮ್ಮ ಈರುಳ್ಳಿ ಉಜ್ತಾ ಇದ್ದಾರೆ. ಬರೀ ಸಿಪ್ಪೆ ಇಲ್ಲ ಗೈಸ್, ಅದು ಈರುಳ್ಳಿನೂ ಇದೆ ಕೆಳಗಡೆ. ಎಣ್ಣೆ ಹಾಕಿ ಈರುಳ್ಳಿ ಉಜ್ಜಾಯ್ತು. ನಮ್ಮ ಬ್ಯಾಟರ್ ಇಲ್ಲಿದೆ. ನಮ್ಮಮ್ಮ ನೀಟಾಗಿ ದೋಸೆ ಹಾಕಿ ಇವಾಗ ಲೋ ಫ್ಲೇಮ್ ಮಾಡ್ಕೊಂಡು ದೋಸೆನ ಹಾಕಬೇಕು.
ಒಂದು ಆಲೂಗೆಡ್ಡೆ ಬಂದ್ಬಿಡ್ತು, ತೆಗೆದ್ಬಿಟ್ರು ನಮ್ಮಮ್ಮ ಬೇಗ. ಇಲ್ಲಾಂದ್ರೆ ಸರಿ ಬರಲ್ಲ. ಎಸ್. ಸೊ ಈ ತರ ನೀಟಾಗಿ ನಿಮ್ ದೋಸೆನ ಸ್ಪ್ರೆಡ್ ಮಾಡ್ಕೊಳ್ಬಹುದು. ಓಕೆ, ಇವಾಗ ಮೇಲ್ ಸ್ಪ್ರೇ ಮಾಡಿವಾ ನೋಡಿ. ನಮ್ ದೋಸೆಗೆ ಆಗಕ್ ಬಿಡೋಣ, ಆಮೇಲೆ ಬರೋಣ. ನಮ್ಮ ದೋಸೆ ಈ ತರ ಈಸಿಯಾಗಿ ಸಲೀಸಾಗಿ ಆಚೆ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ತರ. ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿದೆ. ಎಸ್ ನೋಡಿ, ಬೇಕಾ ಶಬ್ದ ಬರುತ್ತೆ. ಹೌದು ನೋಡಿ, ಆ ಬಿಸಿ ಇದೆ. ನಮ್ಮಮ್ಮಂಗೆ ಕ್ಯಾಮ್ರಾ ಕೊಟ್ಟಿದ್ದೀನಿ ಟ್ರೈಪಾಡ್ ಇಡೋಕ್ಕಿಂತ. ಸೊ ಇವಾಗ ನಾವು ಟೇಸ್ಟ್ ಮಾಡೋಣ. ತುಂಬ ಕ್ರಿಸ್ಪಿಯಾಗಿದೆ. ಬನ್ನಿ, ಇದು ಇನ್ಸ್ಟೆಂಟ್ ದೋಸೆ. ಸೊ ನೀವು ಕಾಯೋದು ಬೇಡ ಇದಕ್ಕೆ, ಆ್ಯಂಡ್ ಜಾಸ್ತಿ ಟೈಮು ತೊಗೊಳ್ಳೋಲ್ಲ, 10 ಮಿನಿಟ್ಸಲ್ಲಿ ಆಗುತ್ತೆ. ನಮ್ಮ ಪಲ್ಯನೂ ರೆಡಿ ಇದೆ. ಬನ್ನಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ತಿಂತದ್ದು ಮಕ್ಕಳಿಗಂತೂ ಬೆಸ್ಟ್ ಅಂತ ಅನ್ಸುತ್ತಿದ್ದು. ನೀವು ಇವಾಗ ನೆನ್ಸಿಟ್ಟಿರಲ್ಲ ಅನ್ಕೊಳ್ಳಿ, ದೋಸೆ ಹಿಟ್ಟು ನೆನ್ಸಿಟ್ಟಿರಲ್ಲ, ಬೆಳಗ್ಗೆ ಏನು ತಿಂಡಿ ಮಾಡ್ಬೇಕು ಗೊತ್ತಿರಲ್ಲ, ಪೊಟ್ಯಾಟೊ ದೋಸೆ ಆರಾಮ್ಸೆ ಮಾಡಿ. ಟೇಸ್ಟು ತುಂಬ ಚೆನ್ನಾಗಿದೆ, ಫ್ಲೇವರ್ ತುಂಬ ಚೆನ್ನಾಗಿದೆ ಪೊಟ್ಯಾಟೊ ದೋಸೆದು. ಯಾರ್ಯಾರಿಗೆ ಪೊಟ್ಯಾಟೊ ಇಷ್ಟ ಅವ್ರು ಈ ದೋಸೆನ ತುಂಬ ಇಷ್ಟಪಡ್ತೀರಾ ಅದನ್ನ ಮಾತ್ರ ಹೇಳಬಲ್ಲೆ ನಾನು. ಆ್ಯಂಡ್ ಆಲ್ಸೋ ಬಟ್ಟೆ ಚೇಂಜ್ ಆಗಿದೆ, ಏನಕ್ಕಂದರೆ ಸ್ನಾನ ಮಾಡ್ಕೊಬಂದು ಇವಾಗ ಊಟ ಕೂತಿರೋದು ನಾವು. ಸೊ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಕಾಮೆಂಟ್ಸಲ್ಲಿ ಹೇಳಿ ನಿಮ್ಗೆ ಹೇಗೆ ಇಷ್ಟ ಆಯಿತು ಅಂತ. ನಾವು ಸಿಗ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.